ಈ ನ್ಯಾಷನಲ್ ಮೀಡಿಯಾಗಳು ಸ್ಯಾಟಲೈಟ್ ಚಾನೆಲ್ಗಳು ಎಷ್ಟಿದೆ ಅವ್ರಿಗೆ 1,71,000 ಕೋಟಿ ಕೊಟ್ಟವ್ರೆ. ಈ ಬರೀ ಡೆಲ್ಲಿನಲ್ಲೇ ಬಾತ್ರೂಮ್ ನೋಡಿ, ಬಸ್ ಸ್ಟಾಪ್ ನೋಡಿ, ರೈಲ್ವೆ ನೋಡಿ, ಮೆಟ್ರೋ ನೋಡಿ, ಎಲ್ಲೆಲ್ಲೋ ಹೋದ್ರು ನೀವು ಮೋದಿನೇ ಕಾಣ್ತೀರಾ. ಮೋದಿ ಅಡ್ವರ್ಟೈಸ್ಮೆಂಟಾಗಿ ಕಾಣುತ್ತೆ. ಒಂದು ತಿಂಗಳಿಗೆ RTನಲ್ಲಿ ಹಾಕಿ ಅರ್ಜಿ ತೊಗೊಂಡಿರೋದ್ರಿಂದ ಎಷ್ಟು ಒಂದು ತಿಂಗಳಿಗೆ ಖರ್ಚು ಮಾಡ್ತಾ ಇದೆ BJP? 30 ಕೋಟಿ. ಒಂದು ತಿಂಗಳಿಗೆ ಎಷ್ಟು ಡೆಲ್ಲಿನಲ್ಲಿ? 30 ಕೋಟಿ. ಮೋದಿ ಅವ್ರ ಬಟ್ಟೆಗೆ ಎಷ್ಟು ಖರ್ಚು ಮಾಡ್ತಾವ್ರೆ? ಒಂದು ತಿಂಗಳಿಗೆ 3 ಕೋಟಿ. ಯಾರು ದುಡ್ಡು ಸರ್? ನಾವು ಕೆಲಸ ಮಾಡಿದ್ರೆ ಪ್ರಚಾರ ಬೇಕಾ? ಜನನೇ ಹೇಳ್ತಾರೆ. ನಾನು ಒಳ್ಳೇದು ಮಾಡಿದ್ರೆ ನಾನು 100 ಜನ ಹೇಳಲ್ವಾ ಸರ್? ನಾನು ಒಳ್ಳೇದು ಮಾಡಿ ನನ್ನ ಸ್ನೇಹಿತ ಹೇಳಲ್ವಾ ನಾನು ಒಳ್ಳೇದು ಮಾಡ್ದೆ ಅಂತ? ನಾನು ಊರು ಒಳ್ಳೇದು ಮಾಡಿ ಊರವ್ರು ಹೇಳಲ್ವಾ? ನಮ್ಮ ಊರಲ್ಲಿ 4 ಬೀದಿಗೂ ನಂದವೆ ರಾಮ ಮಂದಿರಗಳು. ಅಲ್ಲಿ ಅದ್ರಿಂದ ಲಾಭ ಏನು ಜನಕ್ಕೆ? ಒಂದು ದೇವಸ್ಥಾನ ಕಟ್ಟೋದ್ರಿಂದ ಬದುಕರೆ ಬೇರೆ, ಒಂದು ಲೈಬ್ರರಿ ಕಟ್ಟಿದ್ರೆ, ಒಂದು ಗ್ರಂಥಾಲಯ ಕಟ್ಟಿದ್ರೆ ಜ್ಞಾನ ಬೆಳೆಯೋರೆ ಬೇರೆ. ಇಲ್ಲಿ ದಡ್ಡನೆ ಮಾಡ್ತಾ ಇರೋದು ಬುದ್ಧಿವಂತರಾಗಲಿ ಅಂತ ಯಾರು ಬಯಸ್ತಾ ಇಲ್ಲ. ಹೋಗ್ಲಿ, ಒಬ್ಬ ದೇಶದ ನಾಗರಿಕರಿಗೆ ಏನು ಕೊಟ್ಟಿದ್ದಾರೆ ಮೋದಿ ಸರ್ಕಾರದವರು ಹೇಳಿ? ಒಬ್ಬ ಸಾಮಾನ್ಯ ಪ್ರಜೆಗೆ ಏನು ಕೊಟ್ಟಿದೆ? ದೇಶ ಬಲಿಷ್ಠ. ಎಲ್ಲಿ ಬಲಿಷ್ಠ? ಫಾರಿನ್ ಸುತ್ತ ಬಲಿಷ್ಠವಾ? ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ರಸ್ತೆಗಳಿರ್ಲಿಲ್ವಾ? ಸ್ಕೂಲ್ಗಳಿರ್ಲಿಲ್ವಾ? ನಲ್ಲಿ ನೀರು ಬರ್ತಿರ್ಲಿಲ್ವಾ? ಕರೆಂಟ್ ಇರ್ಲಿಲ್ವಾ? ಫೋನ್ ತಂದಿದೆ ಯಾರು ಸರ್ ಹಳ್ಳಿಗೆ? ಭಾಗ್ಯ ಜ್ಯೋತಿ ತಂದರು ಸರ್ ಹಳ್ಳಿಗೆ. ರಾಜೀವ್ ಗಾಂಧಿ ಪೀಡು, ಇಂದಿರಾ ಗಾಂಧಿ ಪೀಡಲ್ಲಿ ಇಂದಿರಾ ಆವಾಸ್ ತಂದಿದೆ ಯಾರು ಸರ್? ಗರೀಬ್ ಏಟವ ತಂದಿದೆ ಯಾರು ಸರ್? ಆಹಾರ ಭದ್ರತೆ ಕೊಟ್ಟಿದೆ ಯಾರು ಸರ್? ಇವಾಗ ನಂದು ಅಕ್ಕಿ ಅಂತಾರೆ, 32ಕ್ಕೆ ಅಕ್ಕಿ ಕೊಡಲಿಲ್ಲ, 29 ಅಕ್ಕಿ ಮಾಡ್ತಾರೆ, ಚೆನ್ನಾಗಿಲ್ಲ. ಏನು ಹೇಳೋದು ಇವ್ರು ಹೇಳಿ ಅದು ಯಾವುದು ಅಂತ? PMR ಸ್ಕೀಮ್ ಯಾವಾಗ ಬರ್ತದೆ ಸರ್? ಇವ್ರು ಬಂದಾಗ ಬತ್ತಾ? ಇವ್ರದ್ದು ಹೊಸ ಸಾಧನೆ ಸ್ಕೀಮ್ ಇದು. ಮೇಕ್ ಇನ್ ಇಂಡಿಯಾ ಏನಾಯ್ತು ಸರ್? 25-30 ವರ್ಷಕ್ಕೆ ಆಟೋಗಳಿರಲಿಲ್ಲ ಊರಲ್ಲಿ, ಸೈಕಲ್ ಓಡಾಡ್ತಿದ್ದೋ. ಈಗ ಮನೆಗೆ 2 ಬೈಕವೆ. ಮೋದಿ ಬಂದ್ಮೇಲೆ ತಗೊಳ್ಳಿಲ್ಲ. ದೇಶ ಪ್ರಪಂಚ ಹೆಂಗೆ ಮುಂದುವರಿತಾ ಇದೆ ಅದ್ರ ಜೊತೆ ನಾವು ಹೋಗ್ತಾ ಇದೀವಿ. ಮೋದಿ ಏನು ದೇಶ ಮುಂದುವರಿತಾ ಇಲ್ಲ. ಹಿಂದೆ ಸೈಕಲ್ ಓಡ್ತಿದ್ದೋ, ಈಗ ಬೈಕ್ ಬಂದಿದೆ. ಮನೇಲಿ 2 ಬೈಕವೆ, ಒಂದೊಂದು ಕಾರದ ಹಳ್ಳಿಲೂ ರೈತರ ಹತ್ರ ಅಲ್ವಾ ಸರ್? ಪ್ರಪಂಚ ಹೆಂಗೆ ಹೋಯ್ತಾ ಇದೆ ಹಂಗೆ ಹೋಯ್ತಾ ಇದೀವಿ. ಮೋದಿಯಿಂದ ನಮ್ಮ ಮನೆ ಕಾರ್ ಬಂದಿಲ್ಲ.